ಗೆಳೆಯರೇ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆಗೆ ಬಂದಿದ್ದೀನಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಸುಂದರ್ ಪಿಚೈ ಮತ್ತು ಸತ್ಯ ನಡೆಲ್ಲ ಯಾರು ಅನ್ನೋದು ಎಲ್ರಿಗೂ ಗೊತ್ತು. ಆಲ್ಮೋಸ್ಟ್ ಸುಂದರ್ ಪಿಚೈ ಬಂದು ಗೂಗಲ್ನ CEO, ಹಾಗೆ ಸತ್ಯ ನಡೆಲ್ಲ ಬಂದು ಮೈಕ್ರೋಸಾಫ್ಟ್ನ CEO. ಭಾರತೀಯರು ಎಲ್ರಿಗೂ ಇವರು ಪರಿಚಿತರೇ. ಸೊ ಎಲ್ಲರೂ ಅಂದ್ಕೊಂಡಿರ್ತಾರೆ, ಸೊ ಇವೆರಡು ಟೆಕ್ ಕಂಪ್ನಿಗಳು, ದೈತ್ಯ ಕಂಪ್ನಿಗಳು. ಹಾಗೆ ಎಲ್ಲರೂ ತಿಳ್ಕೊಂಡಿರೋದು ಏನಂದರೆ ಇವರ ಸಂಬಳ ಅತ್ಯಂತ ಹೆಚ್ಚಾಗಿರತ್ತೆ, ಇವರಿಗಿಂತೂ ಹೆಚ್ಚು ಸಂಬಳ ತಗೊಳ್ಳುವಂಥ ಬೇರೆ ಸಿಇಒಗಳು ಯಾರೂ ಇಲ್ಲ ಭಾರತದಿಂದ ಅಂತ. ಸೊ ಇದನ್ನು ತಪ್ಪು ಅಂತ ಪ್ರೂವ್ ಮಾಡಿದೆ ಸಿ ಸೂಟ್ ಅನ್ನೋ ಒಂದು ಡೇಟಾ ಅನಲೈಟಿಕ್ಸ್ ಕಂಪ್ನಿ. ಈ ಕಂಪ್ನಿ ರೀಸೆಂಟಾಗಿ 2 ಲಿಸ್ಟ್ನ ರಿಲೀಸ್ ಮಾಡಿದೆ. 2 ಲಿಸ್ಟು ಯಾವ ಥರ ಅಂದರೆ US ಅಲ್ಲಿ ಅತ್ಯಂತ ಹೆಚ್ಚು ಸಂಬಳ ಪಡೆಯುವ CEOಗಳ ಲಿಸ್ಟು. ಒಂದು ಲಿಸ್ಟ್ ಹೇಳುತ್ತೆ ಟೋಟಲ್ ಕಾಂಪನ್ಸೇಷನ್ ಗ್ರಾಂಟೆಡ್ ಇನ್ 2023. ಯಾವ್ಯಾವ CEOಗಳು ಟೋಟಲ್ ಕಾಂಪನ್ಸೇಷನ್ನ ಎಷ್ಟು ಕಾಂಪನ್ಸೇಷನ್ನ 2023ರಲ್ಲಿ ತಗೊಂಡ್ರು ಅಂತ. ಇನ್ನೊಂದು ಲಿಸ್ಟ್ ಹೇಳುತ್ತೆ ಆ್ಯಕ್ಚುಲಿ ಎಷ್ಟು ಅವರಿಗೆ ಪೇ ಆಗಿರೋದು 2023ಯಲ್ಲಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂದರೆ ಗೂಗಲ್ CEO ಸುಂದರ್ ಪಿಚೈ ಮತ್ತು ಮೈಕ್ರೋಸಾಫ್ಟ್ನ CEO ಸತ್ಯ ನಡೆಲ್ಲ ಈ 2 ಲಿಸ್ಟ್ಗಳಲ್ಲಿ ಇಲ್ಲ. ಈ 2 ಲಿಸ್ಟ್ಗಳಲ್ಲಿ ಟಾಪ್ 10 ಅರ್ನಿಂಗ್ CEOಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಈ 2 ಲಿಸ್ಟ್ಗಳಲ್ಲಿ ಇವರಿಬ್ಬರು ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಇಂಟ್ರೆಸ್ಟಿಂಗ್ಲಿ ಭಾರತದ ಮತ್ತೋರ್ವ ವ್ಯಕ್ತಿ, ಅವ್ರ ಹೆಸರು ನಿಕೇಶ್ ಅರೋರಾ. ಇವರು ಲಿಸ್ಟಲ್ಲಿ ಸ್ಥಾನ ಪಡೆದಿದ್ದಾರೆ. ಅದು 2 ಲಿಸ್ಟಲ್ಲಿ ಸುಂದರ್ ಮತ್ತು ಸತ್ಯ ಅವ್ರನ್ನ ಹಿಂದಕ್ಕೆ ಲಿಸ್ಟಲ್ಲಿ ಹೆಸರು ಪಡೆದಿದ್ದಾರೆ. ಸೊ ಇವರು ನನಗೆ ಗೊತ್ತಿರೋ ಹಾಗೆ ಇವರು ಅಷ್ಟೊಂದು ಪರಿಚಿತರು ಅಲ್ಲ. ಈ ನಿಕೇಶ್ ಅರೋರಾ ಯಾರು? ಈ ನಿಕೇಶ್ ಅರೋರಾ ಅನ್ನೋರು ಪಾಲ್ ಆಲ್ಟೋ ಅನ್ನೋ ಒಂದು ಕಂಪ್ನಿಯ CEO ಚೇರ್ಮನ್. ಈ ಕಂಪ್ನಿ ಇದೊಂದು ಮಲ್ಟಿನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕಂಪ್ನಿ ಆ್ಯಕ್ಚುಲಿ. ಸೊ ಇದರ CEO ಮತ್ತು ಚೇರ್ಮನ್ ಆಗಿ ಈಗ ನಿಕೇಶ್ ಅರೋರಾ ಅವರು ಕೆಲಸ ಮಾಡ್ತಾಯಿದ್ದಾರೆ. ನಿಕೇಶ್ ಅರೋರಾ ನಾನು ಹೇಳ್ದಂಗೆ 2 ಲಿಸ್ಟಲ್ಲಿ ಅವ್ರ ಹೆಸರು ಬಂದಿದೆ. ಸೊ ಒಂದು ಲಿಸ್ಟ್ ಬಂದು ಟೋಟಲ್ ಕಾಂಪನ್ಸೇಷನ್ ಗ್ರಾಂಟೆಡ್ ಇನ್ 2023. ಸೊ ಇದರಲ್ಲಿ ಅವ್ರಿಗೆ 4ನೇ ಸ್ಥಾನ ಬಂದಿದೆ. ಆಮೇಲೆ ಇನ್ನೊಂದು ಲಿಸ್ಟು, ಅದು ಆ್ಯಕ್ಚುಲಿ ಎಷ್ಟು ಅವರಿಗೆ ಪೇ ಆಗಿದೆ 2023ರಲ್ಲಿ ಅನ್ನೋದು. ಸೊ ಅದರಲ್ಲಿ 10ನೇ ಸ್ಥಾನ ಬಂದಿದ್ದಾರೆ. ಸೊ ಹಾಗಾದರೆ ಅವರಿಗೆ ಸಿಕ್ಕಿರೋ ಟೋಟಲ್ ಕಾಂಪನ್ಸೇಷನ್ ಎಷ್ಟು? ಸೊ ಅವರಿಗೆ ಟೋಟಲ್ ಸಿಕ್ಕಿರೋ ಕಾಂಪನ್ಸೇಷನ್ ಬಂದು $266.14 ಮಿಲಿಯನ್ $. ಸ್ನೇಹಿತರೆ, ಮೊದಲೇ ಹೇಳಿದೆ ನಾನು ನಿಮಗೆ, ಇದರಲ್ಲಿ ಟೆಕ್ನ ದೈತ್ಯ ಕಂಪ್ನಿಗಳಾದ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ನ ಹಿಂದಕ್ಕೆ ಒಂದು ಮಲ್ಟಿನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕಂಪ್ನಿಯ CEO ಮತ್ತು ಚೇರ್ಮನ್ ಆಗಿರುವ ನಿಕೇಶ್ ಅರೋರಾ 10ನೇ ಸ್ಥಾನದಲ್ಲಿ ಈ ಲಿಸ್ಟಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ಅದು $266 ಮಿಲಿಯನ್ $ಗಳನ್ನ 2023ರಲ್ಲಿ ಪಡ್ಕೊಳ್ಳೋ ಮೂಲಕ ಟಾಪ್ 10ರಲ್ಲಿ ಲಿಸ್ಟಲ್ಲಿ ಬಂದಿದ್ದಾರೆ. ಸೊ ಈ ಲಿಸ್ಟಲ್ಲಿ ಮೊದಲನೇವರು ಯಾರು? ಕಾಮನ್ ನೇಮ್ ಇದೊಂದು, ಎಲ್ರಿಗೂ ಗೊತ್ತಿದೆ, ಟೆಸ್ಲಾ ಕಾರುಗಳು ಅಮೇರಿಕಾದಾದ್ಯಂತ ತುಂಬ ಫೇಮಸ್. ಇಂಡಿಯಾದಲ್ಲೂ ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಂಡಿರ್ಬೋದು, ಇಂಪೋರ್ಟೆಡ್ ಆಗಿರೋವಂಥದ್ದು. ಈ ಟೆಸ್ಲಾ ಕಂಪ್ನಿಯ CEO ಯಾರು? ಎಲಾನ್ ಮಸ್ಕ್ ಈ ಲಿಸ್ಟಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ಸೊ ಹಾಗಾದರೆ 2023ರಲ್ಲಿ ಅವರ ಆದಾಯ ಆ ಕಂಪ್ನಿಯಿಂದ ಆ್ಯಸ್ ಎ CEO ಎಷ್ಟಾಗಿತ್ತು? ಇದು ಅರೌಂಡ್ $1.4 ಬಿಲಿಯನ್. ಸೊ ಮೊದಲನೇ ಸ್ಥಾನದಲ್ಲಿ ಎಲಾನ್ ಮಸ್ಕ್ ಇದ್ದರೆ 10ನೇ ಸ್ಥಾನದಲ್ಲಿ ನಮ್ಮ ಭಾರತದ ಹೆಮ್ಮೆಯ ನಿಕೇಶ್ ಅರೋರಾ ಇದ್ದಾರೆ. ಸೊ ಈ 2 ಲಿಸ್ಟಲ್ಲಿ ಸುಂದರ್ ಪಿಚೈ ಮತ್ತು ಸತ್ಯ ನಡೆಲ್ಲ ಕಾಣಿಸ್ಕೊಂಡಿಲ್ಲ. ಸೊ ಈ ಫ್ಯಾಕ್ಟ್ಸ್ನ ನಿಮ್ಮೆಲ್ಲರ ಮುಂದೆ ತಲುಪಿಸೋದಕ್ಕೆ ನನಗೆ ಖುಷಿ ಆಗ್ತಾಯಿದೆ. ನಮಸ್ಕಾರ.